ಷಡ್ಯಂತ್ರ ಅಂದ್ರೆ ಪ್ರಜ್ವಲ್ ರೇವಣ್ಣ ಅವರು ಡಿ ಕೆ ಶಿವಕುಮಾರ್ ಮಾತು ಕೇಳಿಸಿಂದ ಸೆಕ್ಸ್ ಮಾಡ್ತಕ್ಕಂಥದ್ದು ವಿಡಿಯೋ ಅವ್ನು ಮಾಡ್ಯಾನ. ಇದು ಡಿ ಕೆ ಶಿವಕುಮಾರ್ ಮಾತು ಕೇಳಿಸಿಂದ ಪ್ರಜ್ವಲ್ ರೇವಣ್ಣ ಏನ್ರಿ ಪ್ರಜ್ವಲ್ ರೇವಣ್ಣ ನೀವು ಸೆಕ್ಸ್ ಸ್ಕ್ಯಾಂಡಲ್ ಮಾಡ್ಕೊಂಡು ಮಂದಿಗೆ ಹೆಣ್ಮಕ್ಳು ಮಕ್ಕಂತೀರಿ ವಿಡಿಯೋ ತೆಗಿ ಅಂತ ಹೇಳ ನಾನು ಡಿ ಕೆ ಶಿವಕುಮಾರ್ ಯಾರು ತೆಗೆದವ್ರು ವಿಡಿಯೋ ಅವನೇ ಮಾಡ್ಕೋಣ ಹೌದಿಲ್ಲ. ಮತ್ತು ಹೊರಗೆ ಹಾಕಿದಾರೆ ಯಾರು? ಏನು ಡಿ ಕೆ ಶಿವಕುಮಾರ್ ಎಲ್ಲಾರ ಬತ್ತಲೆ ಓಡಾಡೋತ್ತಿಗೆ ಏನು ಫೋಟೋ ತೆಗೆದಾರ ಅವ್ರದ್ದು? ಅವರೇ ಎಲ್ಲ ಮಾಡ್ಯಾರ. ಈಗ ಬೇರೆ ಮ್ಯಾಗ ಹಾಕ್ತಾರೆ. ಈಗ ಇಷ್ಟು ವಿಡಿಯೋ ಮಾಡ್ಯಾನ, ಆದ್ರೆ ಎಷ್ಟು ಮಂದಿ ಹೆಣ್ಮಕ್ಳು ಇದ್ದಿರ್ಬೇಕು? ಎಲ್ಲಾರ ಈಗ BJP JDS ದವರು ಒಂದು ನ್ಯಾಯ ಕೇಸಿಗೆ ಏನು ಹೇಳಿದ್ರು, ಎನ್ಕೌಂಟರ್ ಮಾಡ್ಬೇಕ್ರಿ ಅಂದ್ರೆ ಈಗ ಪ್ರಜ್ವಲ್ಗೆ ಯಾಕೆ ಎನ್ಕೌಂಟರ್ ಮಾಡಂತ ಹೇಳವಲ್ರು? ಯಾಕೆ ಹೇಳವಲ್ರು? ಎಲ್ಲಿ ಹೋಯ್ತು? ಸಾಮಾನ್ಯ ಮನುಷ್ಯರಿಗೆ ಒಂದು ನ್ಯಾಯ, ದೊಡ್ಡವ್ರಿಗೆ ಒಂದು ನ್ಯಾಯನ ಯಾಕೆ ಬಾಯಿ ಮುಚ್ಕೊಂಡು ಸುಮ್ಕೊಂತಾರೆ BJPದವರು? BJPಯವ್ರಿಗೆ ನಾಚಿಕೆ ಶರಮ್ ಎಲ್ಲ ಮಾರ್ಕೊಂಡು ತಿಂತಾರೆ. ಎಲೆಕ್ಷನ್ ಇಟ್ಟದೇ ಇದ್ರ ಸಲಾಗ ಜನರು ಯಾರು ಪಕ್ಷದ ಪರವಾಗಿ ಮತ ಕೊಡ್ತಾರ ಪಕ್ಷ ಅಧಿಕಾರ ಮಾಡ್ತಾರೆ. ಸ್ವಲ್ಪ 4 ವರ್ಷ ಸುಮ್ಕೊಂಡ್ರ ಅಂತ ಹೇಳ್ರಿ. ಮೂಲಿಗೆ ತಳ್ಳ್ಯಾರ ಅವರಿಗೆ 130 ಇದ್ದದ್ದು 66ಕ್ಕೆ ಹೋಗಿ ಮುಡ್ಸ್ಯಾರ. ಈಗ 28 ಇದ್ದದಕ್ಕೆ ಎಷ್ಟಕ್ಕೆ ಮುಡ್ಸ್ತಾರೆ ಜನ? ಸ್ವಲ್ಪ ಗುಂಡಿ ಬಾಯಿ ಮುಚ್ಕೊಂಡು ಸುಮ್ ಕುಂದ್ರ ಅಂತ ಹೇಳ್ರಿ BJPದವರಿಗೆ ಗೊತ್ತದ ಯಾವ ರಾಜ್ಯದಾಗ ಜನರು ನಮಗೆ ಸಂಪೂರ್ಣವಾದ ಬಹುಮತ ಕೊಡಲ್ಲ. ನಾವು ಉಲ್ಟಾ ದಾರಿ ಹಿಡಿದು ಖರೀದಿ ಮಾಡಿ, ಶಾಸಕರು ಖರೀದಿ ಮಾಡಿ ಸರ್ಕಾರ ಮಾಡ್ತಕ್ಕಂಥದ್ದು ಅದು ನ್ಯಾಯಬದ್ಧ ಸರ್ಕಾರನ ನಮ್ಮ ಡೆಮೋಕ್ರಸಿದಾಗ ಅದಕ್ಕೆ ಇದು ದೊಡ್ಡ ಮೋದಿ ದೊಡ್ಡ ಭಾಷಣ ಬಿಗಿತಾನ, ಭ್ರಷ್ಟಾಚಾರ ರಹಿತ ಅಂತ ಹೇಳ್ತಾನ. ಮತ್ತೆ ಇದು ಏನು ಮಾಡ್ಲಕ್ಕಿರ್ತಾರೆ? ಇದು ಮಾಡ್ತಕ್ಕಂಥ ಸರಿನಾ? ಅವೇನು ದೊಡ್ಡ ತೀಸ್ಮಾರ್ಕ್ ಅಲ್ಲೇ ಏನು ಕಡಿಯೋದಾಗಲ್ಲ, ನನಗೆ ಇಲ್ಲಿ ಬಂದು ಏನು ಕಡಿತಾನವ? ಅವಾಗ ಗಂಡಸಿದ್ರು ಬಂದು ಸರ್ಕಾರ ಮಾಡು ಅಂತ ಹೇಳ್ರಿ. ನೋಡಮ್ಮ ಏಕನಾಥ್ ಶಿಂದೆಗ ಅವ ಏನಾದ್ರು ಗಂಡಸಿದ್ದ ಏನು ಸ್ಟೇಟ್ಮೆಂಟ್ ಕೊಟ್ಟಾನ, ಬಂದ್ಗೆಸಿಂದ ಒಂದು 4 ಮಂದಿ MLA ಕರ್ಕೊಂಡು ಹೋಗಂತೇಳಿ ಕೈಕಾಲು ಇಡ್ಲಕ್ಕೈತಾನ. ಹೋಗಿ MLA ಮನೆಗೆ ಹೋಗಿ ರೊಕ್ಕ ಕೊಡ್ಲಕ್ಕೈತಾನ. ಅವನ ಪರಿಸ್ಥಿತಿನೇ ನಾಯಕಿನ ಹತ್ತಾಗ್ಯದ ಏಕನಾಥ್ ಶಿಂದೆ ಪರಿಸ್ಥಿತಿ. ಆ ಕಡೆ BJPದವ್ರು ಗುದ್ದಲಕ್ಕೈತಾರೆ, ಈ ಕಡೆ MLA ಗುದ್ದಲಕ್ಕೈತಾರೆ. ಅವನ ಪರಿಸ್ಥಿತಿ ನಾಯಕಿನ ಹತ್ತಾಗ್ಯದ. ಒಂದು ಮೊದಲು ತಂದ ಸೀಟ್ ನೋಡಿಕೆ ಅಂತ ಹೇಳ್ರಿ. ಏಕನಾಥ್ ಶಿಂದೆ ಏನು ತಲೆ ಕೆಟ್ಟದ ಏನು ಗೊತ್ತಿಲ್ಲ. ಕರ್ನಾಟಕದಾಗ ಎಷ್ಟು ಜಿಲ್ಲೆಗಳು ಅಂಬುದೇ ಅವನಿಗೆ ಗೊತ್ತಿಲ್ಲ. ಏನು ಮಾತಾಡ್ತಾನೆ?